ಬೆಂಗಳೂರಿನಲ್ಲಿ ಆಪರೇಷನ್ ಮುಕ್ತ ಕಾರ್ಯಾಚರಣೆ ಆರಂಭ ಆಗಿದೆ. ಪೊಲೀಸರು ಈಗ ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ಈ ತನಿಖೆ ಸಂದರ್ಭದಲ್ಲಿ ಒಂದಿಷ್ಟು ರೋಚಕ ಅಂಶಗಳು ಬಯಲಿಗೆ ಬಂದಿರೋದು. ಇವರು ಯಾರು, ಎಲ್ಲಿನವರು, ಎಲ್ಲಿಂದ ಬಂದ್ರು, ಯಾವಾಗಿಂದ ಇಲ್ಲಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತಾಗಿದೆ ಪೊಲೀಸರಿಗೆ. ಜೊತೆಯಲ್ಲಿ ವಲಸಿಗರ ಮುಖ್ಯಸ್ಥರ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಖಾಲಿ ಜಾಗಗಳನ್ನ ಲೀಸ್ಗೆ ಪಡಿತಾ ಇದ್ದ ಗುತ್ತಿಗೆದಾರರು ಲೀಸ್ಗೆ ಪಡೆದ ಜಾಗದಲ್ಲಿ ಟೆಂಟ್ ಹಾಕೋದಕ್ಕೆ ಅವಕಾಶ ಕೊಡ್ತಾ ಇದ್ರು. ಆ ಟೆಂಟ್ಗೆ 3-4 ಸಾವಿರ ಬಾಡಿಗೆ ಪಡಿತಾ ಇದ್ರು. ಇದೆಲ್ಲವೂ ಕೂಡ ನಡೀತಾ ಇತ್ತು. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ದಾಖಲೆಗಳು ಪತ್ತೆಯಾಗಿದೆ. ಒಂದಷ್ಟು ರೋಚಕ ಅಂಶಗಳು ಈ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರೋ. ಇವರೆಲ್ಲರೂ ಕೂಡ ಟೆಂಟ್ ಹಾಕೊಂಡು ವಾಸ ಇದ್ದಂತವರು ಇಲ್ಲಿಯವರು ಎಲ್ಲಿಯವರು ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮನೆಯಲ್ಲಿ ದಾಖಲೆ ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳದ ವೋಟರ್ ಐಡಿ ಅವರ ಹತ್ರ ಇದೆ. 24 ಉತ್ತರ ಪರಗಣ, 24 ದಕ್ಷಿಣ ಪರಗಣ ಜಿಲ್ಲೆಗಳ ದಾಖಲೆ ಅವರ ಹತ್ರ ಪತ್ತೆಯಾಗಿರೋದು. ಅದರ ಜೊತೆಯಲ್ಲಿ ಅವರ ಜನನ ಪ್ರಮಾಣ ಪತ್ರ, ಆಧಾರ್, ಗುರುತಿನ ಚೀಟಿ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಹಾಗಾಗಿ ಎಲ್ಲಿಯವರು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಅವರ ವೋಟರ್ ಐಡಿ ಆಗಿರಬಹುದು, ಅದರ ಜೊತೆಯಲ್ಲಿ ಅವರ ಜನನ ಪ್ರಮಾಣ ಪತ್ರ ಆಗಿರಬಹುದು, ಅದರ ಜೊತೆಯಲ್ಲಿ ಆಧಾರ್ ಕಾರ್ಡ್ಗಳಾಗಿರಬಹುದು, ಇಂತಹ ಐಡಿಗಳೆಲ್ಲವೂ ಕೂಡ ಪತ್ತೆಯಾಗಿರೋದು. ಜೊತೆಲಿ ಅವರು ಎಲ್ಲಿನವರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಮೂಲ ನಿವಾಸಿಗಳು ಯಾರು, ಎಲ್ಲಿನವರು ಇವರು, ಎಲ್ಲಿಂದ ಬಂದಂತವರು, ಯಾರು ಇಲ್ಲಿ ಇರೋದಕ್ಕೆ ಇವ್ರಿಗೆ ಅವಕಾಶ ಕೊಟ್ಟರು, ಯಾರು ಈ ಟೆಂಟ್ಗಳನ್ನ ನಿರ್ಮಾಣ ಮಾಡಿಕೊಟ್ಟವರು ಯಾರು, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆಪರೇಷನ್ ಮುಕ್ತ ಈಗ ಚುರುಕುಗೊಂಡಿದೆ. ಬಾಂಗ್ಲಾದೇಶದ ಸಿಮ್ಗಳಲ್ಲಿ ವಾಟ್ಸ್ಆಪ್ ಕಾಲ್, ಚಾಟ್ ಪತ್ತೆಯಾಗಿದೆ. ಬಾಂಗ್ಲಾದೇಶದ ಫೋನ್ ನಂಬರ್ಗಳಿಗೆ ಈ ವಲಸಿಗರು ಸಂದೇಶಗಳನ್ನು ಕಳಿಸ್ತಾ ಇದ್ರಂತೆ. ಬಹುತೇಕರ ಮೊಬೈಲ್ಗಳಲ್ಲಿ ಇಂತಹ ಮೆಸೇಜ್, ಕಾಲ್ಸ್ ಎಲ್ಲವೂ ಪತ್ತೆಯಾಗಿದೆ. ಈ ಜಾಡ್ ಹಿಡಿದು ಈಗ ಬೆಂಗಳೂರು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ FRRO ಮಾಹಿತಿ ನೋಡಿ ಬೆಂಗಳೂರು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಫಾರಿನ್ ರಿಜಿಸ್ಟ್ರೇಷನ್ ಏನಿದೆ, ಎಲ್ಲಿ ಇವರು ಅಸಲಿಗೆ ಬಂಗಾಳದಿಂದ ಬಂದವರೋ ಅಥವಾ ಅವರ ಹತ್ರ ಇರುವಂತಹ ದಾಖಲೆ ನಕಲಿಯೋ, ಏನು ಎತ್ತ, ಪಶ್ಚಿಮ ಬಂಗಾಳದಿಂದ ಬಂದಂತವರ ಅಥವಾ ಬಾಂಗ್ಲಾದೇಶಿಗರ ಅಥವಾ ಯಾರಿವರು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅನ್ನುವಂತ ಮಾಹಿತಿ. ಬಾಂಗ್ಲಾದೇಶದ ಸಿಮ್ಗಳಲ್ಲಿ ವಾಟ್ಸ್ಆಪ್ ಕಾಲ್, ಚಾಟ್ ಎಲ್ಲವೂ ಕೂಡ ಪತ್ತೆಯಾಗಿದೆ. ಇವರ ಹತ್ರ ಅಲ್ಲಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ರು ಬಾಂಗ್ಲಾದೇಶಕ್ಕೆ. ನಿರಂತರ ಫೋನ್ ಸಂಪರ್ಕದಲ್ಲೂ ಕೂಡ ಇದ್ರು ಹಾಗಾದ್ರೆ ಅನ್ನುವಂತ ಮಾಹಿತಿ. ಹಾಗಾದ್ರೆ ಅಲ್ಲಿನ ನಿವಾಸಿಗಳ ಇವರು, ಅಲ್ಲಿಂದ ಬಂದಂತವರ ಅಕ್ರಮ ವಲಸಿಗರ ಅನ್ನುವಂತ ಒಂದಷ್ಟು ಅನುಮಾನಗಳು ಈಗ ಕಾಡತೊಡಗಿರುವುದು. ಒಂದಷ್ಟು ಕನ್ಫರ್ಮ್ ಕೂಡ ಆಗಿದೆ ಅನ್ನುವಂತ ಮಾಹಿತಿ. ಅನೇಕ ಅಕ್ರಮ ಬಾಂಗ್ಲಾದೇಶಿಗರು ಇದ್ರು ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಇದೆ. ಎನಿವೇಸ್ ಅದನ್ನ ಪೊಲೀಸರು ಕನ್ಫರ್ಮ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಆದ್ರೆ ಈಗ ಸದ್ಯಕ್ಕೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಒಂದಷ್ಟು ದಾಖಲೆಗಳನ್ನ ಹಿಡ್ಕೊಂಡು ಈಗ ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ.